ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಸರ್ಕಲ್ ಇದೆ, ಈ ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರೀಗ ಹೋರಾಟವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಏನಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನು ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡಿಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದಾ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ. ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದರೆ, ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು. ನಾವು 5 ಜನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗ ಹೇಳ್ತೇವೆ ನಿಮಗೆ ಅಂಥೇಳಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ಬೇಕು ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈಗ ನಿನ್ನೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಮಿಸ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕೋಡ್ ಬಂದ್ಬಿಟ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅವ್ರು ಬರಲಿಲ್ಲ. ನಾವು ಮುಂಚೆಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದ್ವಿ, ಅವ್ರು ಬರಲ್ರಿ, ಅವ್ರು ಬರಲಿಲ್ದಂಗೆ ನಮ್ಮ ಸುಳ್ಳ ದುಡ್ಯಾಕೆ ಹಚ್ಬೇಡ್ರಿ, ನಮ್ಮ ಬಾಳೆ ಬದುಕು ಅದಾವು, ನಾವು ಮಾಡ್ಕೊಂತ ಬಂದಿಲ್ಲ, ಅವ್ರು ಬರ್ತಾರ ಬರ್ರಿ ಅಂದ್ರೆ. ಆದರೂ ಅವ್ರು ಬರಲಿಲ್ಲ. ಅವ್ರು ಬರಲಿಲ್ಲ ತಕ್ಷಣ ಸಂಧಾನ ವಿಫಲ ಆಗಲಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಆ ಸಭೆಯಲ್ಲಿ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕಿನ ಶಾಸಕರಾದ ಯಾಸೀರ್ ಖಾನ್ ಪಠಾಣ್ರಿದ್ದರು. ಅವರು ಒಂದು ಮಾತು ಹೇಳಿದರು, ಜಿಲ್ಲಾಧಿಕಾರಿಗಳಿಗೆ ಈ ಸರ್ಕಾರ ಮೊನ್ನೆ ನಮ್ಮ ಸಿದ್ದರಾಮಯ್ಯನವರು ಒಂದು ಆದೇಶ ಮಾಡ್ಯಾರ. ಆ ಪ್ರಕಾರ FRP ಪ್ರಕಾರ ನಮಗೆ 2,965 ರೂಪಾಯಿ ದರ ಬರ್ತೈತಿ. ಆ 2,965 ರೂಪಾಯಿ ದರ ಕೊಡ್ರಿ ನೀವು ಅಂತಂದು ಕಾರ್ಖಾನೆಯರಿಗೆ ಹೇಳಿದರು. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಅವರೆಲ್ಲ ಇಲ್ಲಿ ಮಟ್ಟ ಸೆಗಣಿ ತಿಂದು ರೂಢ ಆಗ್ಬಿಟ್ಟೈತಿ. ನಮ್ಮದು ಎಲ್ಲ ಮುರಿಯೋದು ಅವ್ರದ್ದು ಶ್ರೀಮಂತರಾಗದು ಮಾಡ್ಯಾರ. ಒಂದು ಕಾರ್ಖಾನೆ ಬಿಟ್ಟು ಮತ್ತೊಂದು ಕಾರ್ಖಾನೆ ಮಾಡ್ಕೊಂತ ಹೊಂಟಾರ. ಅವರು ಶ್ರೀಮಂತ. ಪ್ರಮುಖವಾಗಿ ಅವರು 3,300 ರೂಪಾಯಿ ಸರ್ಕಾರವೇ ಇದನ್ನು ಒಪ್ಕೊಂಡಿದೆ, 50 ರೂಪಾಯಿ ಎಕ್ಸ್ಟ್ರಾ ಕೊಡೋದಲ್ದೇನೆ. ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕಾರಣ ಏನಿದೆ? ನಮ್ಮ ಸರ್ಕಾರ, ರಾಜ್ಯ ಸರ್ಕಾರನ ಮೋಸ ಮಾಡೈತಿ. ಇಲ್ಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿರು ಇಲ್ಲೇ ನಮ್ಮದ್ರ ಅವರ ಶಿವಾನಂದ ಪಾಟೀಲ್ರು ನಮಗೆ ಇದರಲ್ಲಿ ಅನ್ಯಾಯ ಮಾಡ್ಯಾರ. ತಮ್ಮ ಸ್ವಕ್ಷೇತ್ರದಲ್ಲಿ ಅವ್ರು ಅನ್ಯಾಯ ಮಾಡ್ಯಾರ. ಅದನ್ನು ಸರಿಪಡಿಸೋಕೆ ಅವರಿಂದನೇ ಸದ್ಯ ಅವ್ರಿಗೆ ಫ್ಯಾಕ್ಟ್ರಿ ಮಾಲಕರಿಗೆ ಕಟ್ಟುನಿಟ್ಟಿನ ಆದೇಶ ಹೇಳಬೇಕು. 3,200 ರೂಪಾಯಿ ದರ ಕೊಡಲೇಬೇಕು, ಕೊಡಿಸ್ಲೇಬೇಕು. ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳು ಒಂದು ನಮಗೆ ವಿಷಯ ತಿಳಿಸಿದ್ರು. ಅದರಲ್ಲಿ 2,965 ರೂಪಾಯಿ ನಿಮಗೆ ಬರ್ತೈತಿ ಅಂತ ಹೇಳಿದರು. ಮುಂಚೆ ಆ ಪ್ರಕಾರ ಅದನ್ನು ಆದೇಶ ಮಾಡಲಿ ಜಿಲ್ಲಾಧಿಕಾರಿಗಳು. ಆದೇಶ ಮಾಡಿಂದ ನಾವು ಮುಂದಲು ಫ್ಯಾಕ್ಟ್ರಿ ಮಾಲಕನ ಕಡೆ ದುಡ್ಡು ವಸೂಲು ಮಾಡ್ಕೊಂಡು ನಮ್ಗೆ ಗೊತ್ತೈತಿ. ನಾವು ಕಬ್ಬು ಬೆಳೆಯೋರು ನಾವು, ಕಬ್ಬಿನ ಹೋರಾಟ ಮಾಡೋರು ನಾವು, ದುಡ್ಡು ತೊಗೊಂಡವರು ನಾವು, ಹೌದ್ರೆ ರಿಕವರಿ ಚೆಕ್ ಮಾಡಿಸ್ಕೊಂಡವರು ನಾವು. ಅದನ್ನೆಲ್ಲ ನಾವು ಫ್ಯಾಕ್ಟ್ರಿನ ನಾವು ನೋಡ್ಕೊಂತೀವಿ. ಜಿಲ್ಲಾಧಿಕಾರಿಗಳು 2,965 ರೂಪಾಯಿ ರಾಜ್ಯ ಸರ್ಕಾರದ ವತಿಯಿಂದ ಆದೇಶ ಆಗೈತಿ. ಆ ಆದೇಶದ ಪ್ರಕಾರ ನೀವು ಕಬ್ಬು ಕೊಡಲೇಬೇಕು ಅಂತೇಳಿ ಅವರು ಒಂದು ಆದೇಶ ಮಾಡಲಿ. ನಾವು ಮುಂದಲು ನಾವು ನೋಡ್ಕೊಂತೀವಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಈ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಈಗ ನಾವು ನಡೆದಂಥ ಸಂಧಾನ ಕಾರ್ಯಕ್ರಮ ಏನಿತ್ತು ಅದೀಗ ವಿಫಲ ಆಗಿದೆ. ಇಲ್ಲಿ ಪ್ರತಿಭಟನೆ ಆದ ಬಳಿಕ ಮುಂದೇನು ಅಂತ ಒಂದು ಸ್ವಲ್ಪ ಸುಮ್ಮನೆ ಇರ್ಬೇಕು ನೋಡ್ರಿ. ಪ್ರತಿಭಟನೆ ಜೊತೆಗೆ ಮುಂದೇನು ಮಾಡೋದು ಅಂತ ಈಗ ಪ್ರತಿಭಟನೆಯಲ್ಲಿ ನಮಗೆ ಮುಂದೆ ನಾವು 3,200 ರೂಪಾಯಿ ದರ ಕೊಡಲಿ ಮಟನು ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಮತ್ತು ಇನ್ನೊಂದು 2,965 ರೂಪಾಯಿ ಜಿಲ್ಲಾಧಿಕಾರಿಗಳು ಹೇಳ್ಯಾರಲ್ಲ, ಅದನ್ನು ಇವತ್ತು ಎಷ್ಟೊತ್ತಿದ್ರು ಈಗ ಮಧ್ಯಾಹ್ನದ ಅಷ್ಟೊತ್ತಿಗೆ ಅವರು ನಮಗೆ ಫ್ಯಾಕ್ಟ್ರಿಗೆ ಆದೇಶ ಕಾಪಿ ಮಾಡಬೇಕು, ನಮಗೂ ಇಲ್ಲಿ ಸಂಘಟನೆಯರಿಗೆ ಒಂದು ಕಾಪಿ ಕೊಡಬೇಕು. ಅದನ್ನ ಕೊಟ್ಟಿಂದ ನಾವು ಮುಂದಿನ ನಿರ್ಧಾರ ನಾವು ಹೇಳ್ತೇವೆ. ಇಲ್ಲ ಅಂತಂದ್ರೆ ನಮ್ಮ ನಿರ್ಧಾರಕ್ಕೆ ಅವ್ರು ಒಪ್ಪಲಿಲ್ಲ ಅಂದ್ರೆ ನಾವು NH4 ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧದವಿ, ಜೈಲಿಗೆ ಹೋಗೋಕ್ಕೆ ಸಿದ್ಧದವಿ, ಸಾಯಕ್ಕೂ ಸಿದ್ಧದವಿ. ರೈತರ ಕಟ್ಟೆ ಹೊಡೆದಿರುವಂಥದ್ದು ಪ್ರಮುಖವಾಗಿ ಈಗ
ಪ್ರಮುಖವಾಗಿ ಈಗ ಆಗ್ತಿರೋ ವಿಷಯ ಏನು ಅಂತಂದರೆ ಏನು ಬೇಡಿಕೆ ಇದೆ ಆ ಬೇಡಿಕೆನ ಸಂಪೂರ್ಣವಾಗಿ ಈಗ ಈಡೇರಿಸದೇ ಇದ್ದರೆ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವ ಕಾರ್ಯಕ್ಕೆ ಮುಂದಾಗ್ತೇವೆ. ಮಧ್ಯಾಹ್ನವರೆಗೂ ಕಾಯ್ತಾ ಇದ್ದೇವೆ, ಗಡುವನ್ನು ಕೊಡ್ತಾ ಇದ್ದೇವೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕು, ಏನು ಕಾರ್ಖಾನೆಗಳ ಕೊಟ್ಟಂಥ ಆರ್ಡರ್ ಕಾಪಿಗಳನ್ನ ನಮಗೂ ತಂದು ಕೊಡಬೇಕು. ಅದಾದ ಬಳಿಕವೇ ನಮ್ಮ ಹೋರಾಟವನ್ನು ಸ್ಥಗಿತಗೊಳಿಸ್ತೇವೆ. ಯಾವುದೇ ಕಾರಣಕ್ಕೂ ಈ 3,300 ರೂಪಾಯಿನ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ ಅನ್ನೋ ಮಾತು ಈ ರೈತರದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು MM ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು MM ಸರ್ಕಲ್ ಇದೆ, ಈ MM ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರು ಈಗ ಹೋರಾಟ ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಏನಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ರು ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಏನು ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡ್ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನಿ ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ. ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದರೆ, ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು. ನಾವು 5 ಜನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗಿ ಹೇಳ್ತೀವಿ ನಿಮಗೆ ಅಂಥೇಳಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಮಿಸ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಕೋಡ್ ಬಂದ್ಬಿಟ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಅವ್ರು ಬರಲಿಲ್ಲ. ನಾವು ಮುಂಚೆಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದ್ವಿ, ಅವ್ರು ಬರಲ್ರಿ, ಅವ್ರು ಬರಲಿಲ್ದಂಗೆ ನಮ್ಮ ಸುಳ್ಳ ದುಡ್ಯಾಕೆ ಹಚ್ಚಬೇಡ್ರಿ, ನಮ್ಮ ಬಾಳೆ ಬದುಕು ಅದಾವು, ನಾವು ಮಾಡ್ಕೊಂತ ಬಂದಿವಿಲ್ಲ, ಅವ್ರು ಬರ್ತಾರ ಬರ್ರಿ ಅಂದ್ರೆ. ಆದರೂ ಅವ್ರು ಬರಲಿಲ್ಲ. ಅವ್ರು ಬರಲಿಲ್ಲ ತಕ್ಷಣ ಸಂಧಾನ ವಿಫಲ ಆಗಲಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಆ ಸಭೆಯಲ್ಲಿ ನಮ್ಮ ಶಿಗ್ಗಾಂವ್ ಸವಣೂರು ತಾಲೂಕಿನ ಶಾಸಕರಾದ ಯಾಸೀರ್ ಖಾನ್ ಪಠಾಣ್ರಿದ್ದರು. ಅವರು ಒಂದು ಮಾತು ಹೇಳಿದರು, ಜಿಲ್ಲಾಧಿಕಾರಿಗಳಿಗೆ ಈ ಸರ್ಕಾರ ಮೊನ್ನೆ ನಮ್ಮ ಸಿದ್ದರಾಮಯ್ಯನವರು ಒಂದು ಆದೇಶ ಮಾಡ್ಯಾರ. ಆ ಪ್ರಕಾರ FRP ಪ್ರಕಾರ ನಮಗೆ 2,965 ರೂಪಾಯಿ ದರ ಬರ್ತೈತಿ. ಆ 2,965 ರೂಪಾಯಿ ದರ ಕೊಡ್ರಿ ನೀವು ಅಂತಂದು ಕಾರ್ಖಾನೆಯರಿಗೆ ಹೇಳಿದರು. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಅವ್ರು ಎಲ್ಲ ಇಲ್ಲಿ ಮಟ್ಟ ಸಗಣಿ ತಿಂದು ರೂಢ ಆಗ್ಬಿಟ್ಟೈತಿ. ನಮ್ಮದು ಎಲ್ಲ ಮುರಿಯೋದು ಅವ್ರದ್ದು ಶ್ರೀಮಂತರಾಗದು ಮಾಡ್ಯಾರ. ಒಂದು ಕಾರ್ಖಾನೆ ಬಿಟ್ಟು ಮತ್ತೊಂದು ಕಾರ್ಖಾನೆ ಮಾಡ್ಕೊಂತ ಹೊಂಟಾರ. ಅವರು ಶ್ರೀಮಂತ. ಪ್ರಮುಖವಾಗಿ ಅವರು 3,300 ರೂಪಾಯಿ ಸರ್ಕಾರವೇ ಇದನ್ನು ಒಪ್ಕೊಂಡಿದೆ, 50 ರೂಪಾಯಿ ಎಕ್ಸ್ಟ್ರಾ ಕೊಡೋದಲ್ದೇನೆ. ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕಾರಣ ಏನಿದೆ? ನಮ್ಮ ಸರ್ಕಾರ, ರಾಜ್ಯ ಸರ್ಕಾರನ ಮೋಸ ಮಾಡೈತಿ. ಇಲ್ಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿರು ಇಲ್ಲೇ ನಮ್ಮದ್ರ ಅವರ ಶಿವಾನಂದ ಪಾಟೀಲರು ನಮಗೆ ಇದರಲ್ಲಿ ಅನ್ಯಾಯ ಮಾಡ್ಯಾರ. ತಮ್ಮ ಸ್ವಕ್ಷೇತ್ರದಲ್ಲಿ ಅವ್ರು ಅನ್ಯಾಯ ಮಾಡ್ಯಾರ. ಅದನ್ನು ಸರಿಪಡಿಸೋಕೆ ಅವರಿಂದನೇ ಸದ್ಯ ಅವ್ರ ಫ್ಯಾಕ್ಟ್ರಿ ಮಾಲಕರಿಗೆ ಕಟ್ಟುನಿಟ್ಟಿನ ಆದೇಶ ಹೇಳಬೇಕು. 3,200 ರೂಪಾಯಿ ದರ ಕೊಡಲೇಬೇಕು, ಕೊಡಿಸ್ಲೇಬೇಕು. ಮತ್ತು ನಿನ್ನೆ ಜಿಲ್ಲಾಧಿಕಾರಿಗಳೊಂದು ನಮಗೆ ವಿಷಯ ತಿಳಿಸಿದ್ರು. ಅದರಲ್ಲಿ 2,965 ರೂಪಾಯಿ ನಿಮಗೆ ಬರ್ತೈತಿ ಅಂತ ಹೇಳಿದರು. ಮುಂಚೆ ಆ ಪ್ರಕಾರ ಅದನ್ನು ಆದೇಶ ಮಾಡಲಿ ಜಿಲ್ಲಾಧಿಕಾರಿಗಳು. ಆದೇಶ ಮಾಡಿಂದ ನಾವು ಮುಂದಲು ಫ್ಯಾಕ್ಟ್ರಿ ಮಾಲಕನ ಕಡೆ ದುಡ್ಡು ವಸೂಲು ಮಾಡ್ಕೊಂಡು ನಮ್ಗೆ ಗೊತ್ತೈತಿ. ನಾವು ಕಬ್ಬು ಬೆಳೆಯೋರು ನಾವು, ಕಬ್ಬಿನ ಹೋರಾಟ ಮಾಡೋರು ನಾವು, ದುಡ್ಡು ತೊಗೊಂಡವರು ನಾವು, ಹೌದ್ರೆ ರಿಕವರಿ ಚೆಕ್ ಮಾಡಿಸ್ಕೊಂಡವರು ನಾವು. ಅದನ್ನೆಲ್ಲ ನಾವು ಫ್ಯಾಕ್ಟ್ರಿನ ನಾವು ನೋಡ್ಕೊಂತೀವಿ. ಜಿಲ್ಲಾಧಿಕಾರಿಗಳು 2,965 ರೂಪಾಯಿ ರಾಜ್ಯ ಸರ್ಕಾರದ ವತಿಯಿಂದ ಆದೇಶ ಆಗೈತಿ. ಆ ಆದೇಶದ ಪ್ರಕಾರ ನೀವು ಕಬ್ಬು ಕೊಡಲೇಬೇಕು ಅಂತೇಳಿ ಅವರು ಒಂದು ಆದೇಶ ಮಾಡಲಿ. ನಾವು ಮುಂದಲು ನಾವು ನೋಡ್ಕೊಂತೀವಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಈ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಈಗ ನಾವು ನಡೆದಂಥ ಸಂಧಾನ ಕಾರ್ಯಕ್ರಮ ಏನಿತ್ತು ಅದೀಗ ವಿಫಲ ಆಗಿದೆ. ಇಲ್ಲಿ ಪ್ರತಿಭಟನೆ ಆದ ಬಳಿಕ ಮುಂದೇನು ಅಂತ ಒಂದು ಸ್ವಲ್ಪ ಸುಮ್ಮನೆ ಇರ್ಬೇಕು ನೋಡ್ರಿ. ಪ್ರತಿಭಟನೆ ಜೊತೆಗೆ ಮುಂದೇನು ಮಾಡೋದು ಅಂತ ಈಗ ಪ್ರತಿಭಟನೆಯಲ್ಲಿ ನಮಗೆ ಮುಂದೆ ನಾವು 3,200 ರೂಪಾಯಿ ದರ ಕೊಡಲಿ ಮಟನು ನಾವು ಇಲ್ಲಿಂದ ಎದ್ದು ಹೋಗಲ್ಲ.
ಮತ್ತು ಇನ್ನೊಂದು 2,965 ರೂಪಾಯಿ ಜಿಲ್ಲಾಧಿಕಾರಿಗಳು ಹೇಳ್ಯಾರಲ್ಲ, ಅದನ್ನು ಇವತ್ತು ಎಷ್ಟೊತ್ತಿದ್ರು ಈಗ ಮಧ್ಯಾಹ್ನದ ಅಷ್ಟೊತ್ತಿಗೆ ಅವರು ನಮಗೆ ಫ್ಯಾಕ್ಟ್ರಿಗೆ ಆದೇಶ ಕಾಪಿ ಮಾಡಬೇಕು, ನಮಗೂ ಇಲ್ಲಿ ಸಂಘಟನೆರಿಗೆ ಒಂದು ಕಾಪಿ ಕೊಡಬೇಕು. ಅದನ್ನ ಕೊಟ್ಟಿಂದ ಮುಂದಿನ ನಿರ್ಧಾರ ನಾವು ಹೇಳ್ತೇವೆ. ಇಲ್ಲ ಅಂತಂದ್ರೆ ನಮ್ಮ ನಿರ್ಧಾರಕ್ಕೆ ಅವ್ರು ಒಪ್ಪಲಿಲ್ಲ ಅಂದ್ರೆ ನಾವು NH4 ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧದವಿ, ಜೈಲಿಗೆ ಹೋಗೋಕ್ಕೆ ಸಿದ್ಧದವಿ, ಸಾಯಕ್ಕೂ ಸಿದ್ಧದವಿ. ರೈತರ ಕಟ್ಟೆ ಹೊಡೆದಿರುವಂಥದ್ದು ಪ್ರಮುಖವಾಗಿ ಈಗ ಆಗ್ತಿರೋ ವಿಷಯ ಏನು ಅಂತಂದರೆ, ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಸಂಪೂರ್ಣವಾಗಿ ಈಗ ಈಡೇರಿಸದೇ ಇದ್ದರೆ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವ ಕಾರ್ಯಕ್ಕೆ ಮುಂದಾಗ್ತೇವೆ. ಮಧ್ಯಾಹ್ನ ಕಾಯ್ತಾ ಇದ್ದೇವೆ, ಗಡುವನ್ನು ಕೊಡ್ತಾ ಇದ್ದೇವೆ, ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು, ಏನು ಕಾರ್ಖಾನೆಗಳ ಕೊಟ್ಟಂಥ ಆರ್ಡರ್ ಕಾಪಿಗಳನ್ನ ನಮಗೂ ತಂದು ಕೊಡಬೇಕು. ಅದಾದ ಬಳಿಕವೇ ನಮ್ಮ ಹೋರಾಟವನ್ನು ಸ್ಥಗಿತಗೊಳಿಸ್ತೇವೆ. ಯಾವುದೇ ಕಾರಣಕ್ಕೂ ಈ 3,300 ರೂಪಾಯಿನ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ ಅನ್ನೋ ಮಾತು ಈ ರೈತರದು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.